ಸದನದ ನೇರ ಪ್ರಸಾರವನ್ನು ನಾವು ನೋಡಿದ್ದಾಯಿತು. ಮತ್ತೊಂದು ಸುದ್ದಿ, ರಾಜ್ಯದ ನಾನಾ ಕಡೆ ವಕ್ಫ್ ಮಂಡಳಿಗೆ ಸೇರಿದ 2 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಕಬಳಿಸಲಾಗಿದೆ ಅಂತ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಅನ್ವರ್ ಮಾನಪ್ಪಡಿ ಇವರು ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು. ಇವರು ಸರ್ಕಾರಕ್ಕೆ ಇವತ್ತು ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಈ ವರದಿಯ ಪ್ರಕಾರ ರಾಜ್ಯದ ನಾನಾ ಕಡೆ ವಕ್ಫ್ ಮಂಡಳಿಗೆ ಸೇರಿದಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಕಬಳಿಸಲಾಗಿದೆ. ಇದು 2G ಹಗರಣಕ್ಕಿಂತ ದೊಡ್ಡ ಹಗರಣ, 2 ಲಕ್ಷ ಕೋಟಿ ಮೌಲ್ಯದ ಭೂ ಕಬಳಿಕೆ ಆಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಸರ್ಕಾರಕ್ಕೆ ಇವತ್ತು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಸಲ್ಲಿಸಿದ್ದಾರೆ. ಈ ಆಯೋಗದ ವರದಿಯ ಅಧ್ಯಯನವನ್ನು ಮಾಡಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ಮುಖ್ಯಮಂತ್ರಿ ಸದಾನಂದ ಗೌಡರು ನೀಡಿದ್ದಾರೆ. ರಾಜ್ಯದಲ್ಲಿ ಕೂಡ ಒಂದು ದೊಡ್ಡ ಹಗರಣ ಬೆಳಕಿಗೆ ಬರತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದೆ. ಈ ವರದಿಯಲ್ಲಿ ವಕ್ಫ್ ಮಂಡಳಿಗೆ ಸೇರಿದ ರಾಜ್ಯದ ವಿವಿಧೆಡೆ ಇರತಕ್ಕಂಥ ಭೂಮಿಯನ್ನು ಕಬಳಿಸಲಾಗಿದೆ ಅಂತಕ್ಕಂಥ ಆರೋಪವನ್ನು ಮಾಡಲಾಗಿದೆ. ಈ ವರದಿಯನ್ನು ಅನ್ವರ್ ಮಾನಪ್ಪಡಿ ಅವರು ಮುಖ್ಯಮಂತ್ರಿ ಸದಾನಂದ ಗೌಡ ಅವರಿಗೆ ಸಲ್ಲಿಸಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸದಾನಂದ ಗೌಡ ಕೂಡ ಈ ವರದಿಯನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಂತರ ಯಾರ್ಯಾರು ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ವರದಿಯನ್ನು ಅಧ್ಯಯನ ಮಾಡಿ ಕ್ರಮ ಕೈಗೊಳ್ಳೋದಾಗಿ ಅವರು ಹೇಳಿದ್ದಾರೆ. ಸಾರ್ವಜನಿಕ ಆಸ್ತಿಯನ್ನು ಕಬಳಿಸೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಲ್ಲ ಅಂತ ಕೂಡ ಸದಾನಂದ ಗೌಡರು ಹೇಳಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಧರಣೇಶ್ ಅವರಿಂದ. ಧರಣೇಶ್, ಈಗ ಇವರು ಹೇಳೋ ಪ್ರಕಾರ, ಅಂದರೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಹೇಳೋ ಪ್ರಕಾರ ಭೂ ಕಬಳಿಕೆ ಯಾರಿಂದ ಆಗಿದೆ? ಅರವಿಂದ್, ಏನಂತ ಹೇಳಿದ್ರೆ ಇಲ್ಲಿ ಭೂ ಕಬಳಿಕೆ ವಕ್ಫ್ ಬೋರ್ಡ್ ಆಸ್ತಿಯನ್ನ ನುಂಗಿರೋರಲ್ಲಿ ಜನಪ್ರತಿನಿಧಿಗಳು ಇದ್ದಾರೆ, ಮತ್ತೆ ಆ ವಕ್ಫ್ ಬೋರ್ಡ್ ನ ಸದಸ್ಯರುಗಳು, ಮತ್ತೆ ಆ ಸಮುದಾಯದ ಹಿರಿಯ ಮುಖಂಡರುಗಳು, ಇವರೆಲ್ಲರೂ ಇದ್ದಾರೆ. ಹಾಗಾಗಿ ಅಂದ್ರೆ ತುಂಬಾ ಪ್ರಭಾವಿಗಳು ಈ ಒಂದು ಕೆಲಸದಲ್ಲಿ ತೊಡಗಿಕೊಂಡಿದ್ರಿಂದ ಸರ್ಕಾರ ಆಗ್ಲಿ ಅಥವಾ ವಕ್ಫ್ ಬೋರ್ಡ್ ಆಗ್ಲಿ ಅಥವಾ ಮೈನಾರಿಟಿ ಕಮಿಷನ್ ಆಗ್ಲಿ ಯಾರು ಕೂಡ ಅದರ ಬಗ್ಗೆ ಕ್ರಮ ಕೈಗೊಳ್ಳಕ್ಕಾಗ್ತಿಲ್ಲ. ಹಾಗಾಗಿಯೇ ಇದು ಒಂದು ಹಂತದಲ್ಲಿ ಹೇಳ್ಬೇಕು ಅಂತಂದ್ರೆ ಅತಿಯಾಗಿ ಆಗಿ ಅದು ಒಂದು ರೀತಿ ಆಕ್ರೋಶ ಭುಗಿಲೆದ್ದು ನಂತರ ಸರ್ಕಾರ ಮೈನಾರಿಟಿ ಕಮಿಷನ್ಗೆ ಇದರಿಂದ ವರದಿ ಕೇಳಿತ್ತು. ಇವತ್ತು ಆ ವರದಿಯನ್ನ ರಾಜ್ಯ ಮೈನಾರಿಟಿ ಕಮಿಷನ್ ಅಧ್ಯಕ್ಷ ಅನ್ವರ್ ಮಾನಪ್ಪಡಿ ಇವತ್ತು ಸಲ್ಲಿಸಿದ್ದಾರೆ. ಈ ವರದಿ ಆಧಾರದ ಮೇಲೆ ಇನ್ನಷ್ಟೇ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಇವತ್ತು ಸಿಎಂ ಹೇಳಿದ್ದಾರೆ. ಆದ್ರೆ ಅಷ್ಟು ಸುಲಭಕ್ಕೆ ಇದು ಆಗುವಂತದಲ್ಲ. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದೆ ಏನಂತಂದ್ರೆ ಬಹಳ ಪ್ರಭಾವಿಗಳು ಇದರಿಂದ ಇದ್ದಾರೆ ಅಂತ. ಹಂಗಾಗಿ ಇದು ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು. ಅರವಿಂದ್, ಧರಣೇಶ್, ನೀವೇ ಹೇಳ್ತಾ ಇದ್ದೀರಾ ಬಹಳ ಪ್ರಭಾವಿಗಳು ಈ ಹಗರಣದಲ್ಲಿದ್ದಾರೆ ಅಂತ. ಈ ವರದಿಯಲ್ಲಿ ಆ ಪ್ರಭಾವಿಗಳ ಹೆಸರನ್ನ ಸೇರಿಸಲಾಗಿದೆಯಾ, ಘೋಷಣೆ ಮಾಡಲಾಗಿದೆಯಾ ಇಲ್ವಾ?
ಕೆಲವರನ್ನ ಘೋಷಣೆ ಮಾಡಿದ ಅಂದ್ರೆ ವರದಿನಲ್ಲಿ ಸೇರಿಸಿ ಅದನ್ನ ಸರ್ಕಾರಕ್ಕೆ ಸಲ್ಲಿಸಿದರೆ ಅಂದ್ರೆ ಅಧಿಕೃತವಾಗಿ ಇದನ್ನ ಯಾರು ಬಹಿರಂಗಪಟ್ಟಿಲ್ಲ. ಆದ್ರೆ ಸರ್ಕಾರಕ್ಕೆ ಸಲ್ಲಿಸಿರೋದಂತೂ ಖಚಿತ. ಸರ್ಕಾರ ಆ ಒಂದು ವರದಿಯಲ್ಲಿ ಇರುವಂತಹ ಉಲ್ಲೇಖಗೊಂಡಿರುವಂತಹ ಪ್ರಭಾವಿ ವ್ಯಕ್ತಿಗಳ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅಂತ ಅನ್ನೋದು ಬಹಳ ದೊಡ್ಡ ಸವಾಲಿನ ಪ್ರಶ್ನೆ. ಜೊತೆಗೆ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಕೆಲವು ಪ್ರಭಾವಿ ಮುಖಂಡರು ಪಾಲ್ಗೊಂಡಿರೋದು ಕೂಡ ಒಂದು ದೊಡ್ಡ ರೀತಿಯ ತೊಡಕಾಗುತ್ತೆ. ಸರ್ಕಾರ ಒಂದು ಮುಲಾಜಿಗೆ ಬೀಳುವಂತದ್ದು ಅಥವಾ ಮರ್ಜಿಗೆ ಬೀಳುವಂತದ್ದು ಒಂದಿಗೆ ಬೀಳುತ್ತೆ. ಇಲ್ಲಾಂದ್ರೆ ಅಷ್ಟು ಸುಲಭವಾಗಿ ಅವ್ರು ಯಾರ ಮೇಲೂ ಕ್ರಮ ಕೈಗೊಳ್ಳಿಕ್ಕೆ ಆಗಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಕೊಟ್ಟಿರುವ ವರದಿಯಲ್ಲಿ ಆಮೂಲಾಗ್ರವಾಗಿದೆಯಾ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ವಕ್ಫ್ ಆಸ್ತಿಗಳನ್ನ ಅವರು ಸಮೀಕರಣ ನಡೆಸಿದಾರ ಅನ್ನೋದೊಂದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂತಂದ್ರೆ ಒಟ್ಟು ವಕ್ಫ್ ಆಸ್ತಿ ಇರೋದು 33,741 ಆಸ್ತಿಗಳು. ಅಷ್ಟು ದೊಡ್ಡ ಆಸ್ತಿಗಳನ್ನೆಲ್ಲ ಇವರು ಸಮೀಕ್ಷೆ ಮಾಡ್ಬೇಕಾಗುತ್ತೆ, ಅವುಗಳ ವರದಿ ತರಿಸ್ಕೋಬೇಕಾಗುತ್ತೆ, ಮತ್ತೆ ಡಾಕ್ಯುಮೆಂಟರಿ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಅದು ದೊಡ್ಡ ಸವಾಲು. ಅದನ್ನ ಹೇಗೆ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಮುಂದೆ ಇವರು ಯಾವ ರೀತಿಯ ಕ್ರಮ ಕೈಗೊಳ್ಬಹುದು, ಎಷ್ಟು ಸಮಂಜಸವಾಗಿ ಕ್ರಮ ಕೈಗೊಳ್ಳುವುದು ಅನ್ನೋದು ನಿರ್ಧಾರ ಆಗುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಧನೇಶ್ ತಮ್ಮೆಲ್ಲ ಮಾಹಿತಿಗಾಗಿ.